ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಪ್ರತಿಯೊಬ್ಬ ಶಿಕ್ಷಕರು ಸಾವಿತ್ರಿಬಾಯಿ ಫುಲೆ ಅವರ ತತ್ವ ಆದರ್ಶಗಳನ್ನು ಮೈಗೂಡಿಸಿಕೊಳ್ಳಬೇಕು ಎಂದು ಚಳ್ಳಕೆರೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆಎಸ್ ಸುರೇಶ್ ಹೇಳಿದ್ದಾರೆ. ಶನಿವಾರ ಪಟ್ಟಣದ ಶ್ರೀ ತಿಪ್ಪೇರುದ್ರಸ್ವಾಮಿ ದೇವಾಲಯದ ಒಳಮಠದ ಸಮುದಾಯ ಭವನ ಆವರಣದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ, ಶಾಲಾ ಶಿಕ್ಷಣ ಇಲಾಖೆ ಚಳ್ಳಕೆರೆ, ನಾಯಕನಹಟ್ಟಿ ಹೋಬಳಿ ಶಿಕ್ಷಕರ ಬಳಗದಿಂದ ಮಾತೆ ಸಾವಿತ್ರಿಬಾಯಿ ಫುಲೆ ಜಯಂತಿ ಮತ್ತು ಶೈಕ್ಷಣಿಕ ಕಾರ್ಯಾಗಾರ 2026 ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗುವ ಮೂಲಕ ಉದ್ಘಾಟಿಸಿದರು. ನಂತರ ಮಾತೆ ಸಾವಿತ್ರಿಬಾಯಿ ಫುಲೆ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಉಪನ್ಯಾಸಕಿಯರಾದ ಶ್ರೀಮತಿ ತಾರಿಣಿ, ಶುಭದಾಯಿನಿ, ಲೀಲಾವತಿ, ರವಿಕುಮಾರ್ ಮಾತೆ ಸಾವಿತ್ರಿಬಾಯಿ ಫುಲೆ ಅವರ ಜೀವನ ಚರಿತ್ರೆ ಕುರಿತು ವಿಶೇಷ ಉಪನ್ಯಾಸ ನೀಡಿದರು. ಇದೇ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಮಂಜುಳಾ ಶ್ರೀಕಾಂತ್, ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ವೀರೇಶ್, ಸಹಾಯಕ ನಿರ್ದೇಶಕ ಮಂಜುನಾಥ್ ಸ್ವಾಮಿ, ಬಿಆರ್ಸಿ ಎಚ್ಪಿ ಮಂಜುಬಾಬು, ಸದಾಶಿವಯ್ಯ, ಶಿಕ್ಷಣ ಸಂಯೋಜಕ ತಿಪ್ಪೇಸ್ವಾಮಿ, ಸರ್ಕಾರಿ ನೌಕರರ ಸಂಘದ ತಾಲೂಕು ಉಪಾಧ್ಯಕ್ಷ ವಿಶ್ವನಾಥ್, ಹೋಬಳಿ ಶಿಕ್ಷಕರ ಬಳಗದ ಅಧ್ಯಕ್ಷ ತಿಪ್ಪೇರುದ್ರಪ್ಪ, ಸಿಆರ್ಪಿಗಳಾದ ಪಾಲಯ್ಯ, ಹೇಮಂತ್, ಈಶ್ವರಪ್ಪ, ಲಿಂಗರಾಜ್, ಜಗನ್ನಾಥ್, ರಾಮೇಶ್, ನಾಗರಾಜ್, ಪ್ರಸನ್ನಕುಮಾರ್, ಮಂಜುನಾಥ್ ಹಾಗೂ ನಿವೃತ್ತ ಶಿಕ್ಷಕ ಉಮೇಶ್ ಸೇರಿದಂತೆ ಹೋಬಳಿಯ ಶಿಕ್ಷಕರು, ಸಾರ್ವಜನಿಕರು ಹಾಜರಿದ್ದರು. ಚರಿತ್ರೆಯಲ್ಲಿ ಹೇಳಲ್ಪಡುತ್ತೆ, ಅದೆಲ್ಲರಿಗೂ ಗೊತ್ತು. ಆಕೆ ವಿದ್ಯಾಭ್ಯಾಸವನ್ನ ಕಲಿಸ್ಬೇಕು ಅಂತ ಹೇಳಿ ಶಿಕ್ಷಕಿಯಾಗಿ ಹೋಗು ಅಂತ ಜ್ಯೋತಿಬಾ ಫುಲೆ ಅವರವ್ರನ್ನ ಕಳಿಸಿದಾಗ ಆಕೆ ಪ್ರತಿ ಶಾಲೆಗೆ ಪ್ರತಿದಿನ ಹೋಗುವಾಗ ಮೇಲ್ಜಾತಿಯ ಅನೇಕ ಕೆಲವು ಕಿಡಿಗೇಡಿಗಳು ಆಕೆ ಬರ್ತಾ ಇದ್ದಾಗ ಹೊಲಸನ್ನ ತುಂಬಿಟ್ಕೊಂಡು ಆಕೆಗೆ ಎರಚೋದು, ಸಗಣಿ ಹಾಕೋದು ಅಥವಾ ಪಿಚಕಾರಿಗಳ ಮೂಲಕ ಆಕೆಯ ಬಟ್ಟೆಯನ್ನು ತೋಯಿಸೋದು, ಈ ಥರದ್ದೆಲ್ಲ ಕೆಟ್ಟ ಕೆಲಸವನ್ನ ಮಾಡ್ತಾ ಇರ್ತಾರೆ. ಆಗ ಒಂದು ಹಂತದಲ್ಲಿ ಸಾವಿತ್ರಿಬಾಯಿ ಫುಲೆ ಮನೆಗೆ ಹೋಗಿ, ನಾನು ಇನ್ನು ಮುಂದೆ ಈ ಕೆಲಸವನ್ನು ಮಾಡೋದಿಲ್ಲ, ನಾನು ಇಲ್ಲಿ ನಿಲ್ಲಿಸ್ತೀನಿ ಅಂತ ಅವರು ಹತ್ಕೊಳ್ತಾ ಕೂರ್ತಾರೆ ಅಂತ. ಆಗ ಜ್ಯೋತಿಬಾ ಫುಲೆ ಹೇಳ್ತಾರೆ, ನಾವು ನಿಂತ್ರೆ ಈಗ ನಮ್ಮ ನಮ್ಮ ಪ್ರತಿಷ್ಠೆ, ನಮ್ಮ ವ್ಯಕ್ತಿತ್ವಕ್ಕೆ ಊನ ಆಗುತ್ತೆ, ಅಗೌರವ ಆಗುತ್ತೆ ಅಂತ ಹೇಳಿ ನಾವು ನಿಂತ್ರೆ ನಾಳೆ ಇಡೀ ಸಮಾಜಕ್ಕೆ ಗೌರವ ತರುವಂತಹ ಕೆಲಸ ಮಾಡಬೇಕಾದಂತ ಹೆಣ್ಣು ಮಕ್ಕಳ ಶಿಕ್ಷಣ ನಿಂತು ಹೋಗ್ಬಿಡುತ್ತೆ. ನೀನು ಹೇಗಾದ್ರೂ ಮಾಡಿ ಹೋಗ್ಬೇಕು, ಮುಂದುವರಿಸ್ಬೇಕು ಅಂತ ಹೇಳಿ ಅವ್ರಿಗೆ ಒಂದು ಆಗ್ರಹವನ್ನ ಮಾಡ್ತಾರೆ. ಇದಕ್ಕೆ ಅವರು ಪ್ರತಿಯಾಗಿ ಒಂದು ಸೀರೆಯನ್ನ ತಮ್ಮ ಚೀಲದಲ್ಲಿ ದಿನ ಇಟ್ಕೊಂಡು ಹೋಗ್ತಾ ಇದ್ರು ಅಂತ ಒಂದು ಮಾತು ಬರುತ್ತೆ. ಅದು ಅಲ್ಲಿ ಹೋಗ್ತಿದ್ದ ಹಾಗೇನೆ ಬಟ್ಟೆ ಬದಲಾಯಿಸಿ ತಮ್ಮ ಒಂದು ಶಿಕ್ಷಣವನ್ನ ಮುಂದುವರಿಸ್ತಾರೆ ಅಂತ ಹೇಳಿ. ಆಮೇಲೆ ಇದು ಒಂದು ತುಂಬ ದೊಡ್ಡ ರೂಪಕದ ಥರದಲ್ಲಿದೆ. ಪಾರ್ವತಿ ಘನ ಮಹಿಮಾಂ ಪಾಹಿ ಮಾಂ ಪರಿಪಾಹಿ ಮಾಂ. ಪ್ರಥಮ ಪೂಜಿತನುಳ್ಳ ಭಕ್ತರನ್ನು ಸಲಹಯ್ಯ ಸಕಲ ವಿಘ್ನ ಪದೂರು ವಿಘ್ನರಾಜ. ಪ್ರಥಮ ಪೂಜಿತನುಳ್ಳ ಭಕ್ತರನ್ನು ಸಲಹಯ್ಯ ಸಕಲ ವಿಘ್ನ ಪದೂರು ವಿಘ್ನರಾಜ. ಸಕಲ ಸಂಕಟ ಹರಿಪ ಶಕ್ತಿ ಗಣಪನ ನೀನು ಯಶ ನೀಡು ಸರ್ವರಿಗೂ ವಿಘ್ನರಾಜ. ಸಕಲ ಗಣ್ಯರು ಬಹಳಷ್ಟು ಜನ ಇದ್ದಾರೆ. ನಮ್ಮ ಈ ಒಂದು ನಾಯಕನಹಟ್ಟಿ ಹೋಬಳಿಯ ಶಿಕ್ಷಕರ ಬಳಗದ ವತಿಯಿಂದ ಯೋಜನೆ ಮಾಡಿರುವಂತಹ ಎಲ್ಲ ಗುರುವರಿಯರಿಗೆ, ಗುರುಮಾತೆಯರಿಗೆ ನಾನು ಶಿರಸಾ ವಹಿಸಿ ನಮಸ್ಕರಿಸ್ತಾ, ಈ ಒಂದು ಉದ್ಘಾಟನಾ ವೇದಿಕೆಯಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಉಪನ್ಯಾಸವನ್ನ ನೀಡಲಿಕ್ಕೆ ಬಂದಿರುವಂತಹ ನಮ್ಮ ಜಿಲ್ಲೆಯ ಹೆಮ್ಮೆಯ ಸಹಾಯಕ ಪ್ರಾಧ್ಯಾಪಕರಾಗಿರುವಂತಹ ಶ್ರೀಮತಿ ಡಾಕ್ಟರ್ ಶ್ರೀ ಲೀಲಾವತಿ ಮೇಡಮ್ ಅವರೇ, ಹಾಗೂ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಮತ್ತು ಈ ಕಾರ್ಯಕ್ರಮದ ಪ್ರಾಯೋಜಕತ್ವದ ಫುಲೆ ಅವರ ಜಯಂತಿ ಪ್ರಯುಕ್ತ ನಮಗೆ ಖುಷಿ ವಿಚಾರ ಏನಂದ್ರೆ, ಬಹಳ ಸಂತೋಷದ ವಿಚಾರ ಏನಂದ್ರೆ, ಇಲ್ಲಿ ಸೇರಿರ್ತಕ್ಕಂಥವರಲ್ಲಿ ನಮ್ಮ ಮಹಿಳಾ ಪ್ರಾತಿನಿಧ್ಯ ಹೊಂದಿರುವಂತಹವರು ಇಲ್ಲಿ ಬಹಳಷ್ಟು ಜಾಸ್ತಿ ಇದ್ದಾರೆ. ಯಾಕೆಂದ್ರೆ ಇದು ನಮ್ಮ ಗಾಂಧೀಜಿಯವರ ಕನಸು, ನಮ್ಮ ಅಂಬೇಡ್ಕರ್ ಅವರ ಕನಸು, ಸ್ವಾಮಿ ವಿವೇಕಾನಂದರ ಕನಸು, ಗೌತಮ ಬುದ್ಧ ಅವರ ಕನಸು. ಭಾರತ ಯಾವತ್ತೂ ಕೂಡ ಕೃಷಿ ಪ್ರಧಾನ ದೇಶ ಅಂತೀವಿ, ಆದರೆ ಇಲ್ಲಿ ಮಹಿಳಾ ಪ್ರಧಾನ,
ಸಾಮಾಜಿಕ ವ್ಯವಸ್ಥೆ ಇದ್ದಂತಹ ಮತ್ತು ಮಾತೃ ಸಂಸ್ಕೃತಿ ಪ್ರಧಾನವಾಗಿದ್ದಂತಹ ಪರಂಪರೆ ನಮ್ಮ ಭಾರತದ್ದು. ಹಾಗಾಗಿ ಈ ದಿನ ಇಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಂತಹ ಸಂದರ್ಭದಲ್ಲಿ ನಮ್ಮ ಮಹಿಳೆಯರ ಸಂಖ್ಯೆ ಇಲ್ಲಿ ಹೆಚ್ಚಾಗಿರ್ತಕ್ಕಂಥದ್ದು ಬಹಳ ಒಳ್ಳೆಯ ಬೆಳವಣಿಗೆ. 1831ರಲ್ಲಿ ಮಾತೆ ಸಾವಿತ್ರಿ ಫುಲೆ ಅವರು ನಮ್ಮ ಮಹಾರಾಷ್ಟ್ರದ ನೈಗಾನ್ ಅನ್ನುವಂತ ಒಂದು ಗ್ರಾಮದಲ್ಲಿ, ಪುಟ್ಟ ಗ್ರಾಮದಲ್ಲಿ ಜನಿಸ್ತಾರೆ. ತಮಗೆಲ್ಲ ಗೊತ್ತಿದೆ. 1848ರಲ್ಲಿ ಅವರು ಮೊಟ್ಟ ಮೊದಲ ಕನ್ಯಾ ಶಾಲೆಯನ್ನ ಪ್ರಾರಂಭ ಮಾಡ್ತಾರೆ. ಅವರೆಲ್ಲ ತಮ್ಮ ಇಡೀ ಜೀವನವನ್ನ ಶಿಕ್ಷಣಕ್ಕೋಸ್ಕರ, ಸಮಾಜದ ಒಂದು ಸಮಾನತೆಗೋಸ್ಕರ, ಮಹಿಳೆಯರು ಮತ್ತು ಪುರುಷರ ನಡುವಿನ ಭೇದವನ್ನು ಅಳಿಸುವುದಕ್ಕೋಸ್ಕರ, ಸಮಾಜದಲ್ಲಿದ್ದಂತಹ ಅಂಟು ಜಾತ್ಯಗಳಾದ ಮತ್ತು ಇವತ್ತಿಗೂ ತೆರೆಮರೆಯಲ್ಲಿ ಕಾಡ್ತಾ ಇರುವಂತಹ ಜಾತಿ, ಧರ್ಮ, ಇಂತಹ ಒಂದು ತರತಮ ವ್ಯವಸ್ಥೆಯ ವಿರುದ್ಧ ಶೈಕ್ಷಣಿಕವಾಗಿ, ತಾತ್ವಿಕವಾಗಿ ಹೋರಾಡಿದಂತಹ ದಿಟ್ಟ ಹೋರಾಟಗಾರ್ತಿ ನಮ್ಮ ಸಾವಿತ್ರಿ ಫುಲೆ ಅವರು. ಆನಂತರ ಅವರು 13 ಶಾಲೆಗಳನ್ನು ಪ್ರಾರಂಭ ಮಾಡ್ತಾರೆ. ಒಂದು ಸತ್ಯಶೋಧಕ ಸಂಸ್ಥೆಯನ್ನ ಪ್ರಾರಂಭ ಮಾಡಿ ತನ್ಮೂಲಕ ಸಮಾಜ ಸೇವೆಯನ್ನು ಮುಂದುವರಿಸ್ತಾರೆ. ಇದಕ್ಕೆಲ್ಲ ಕಾರಣ ಮತ್ತು ಇದಕ್ಕೆಲ್ಲ ಪ್ರೇರಣೆ, ಇದಕ್ಕೆಲ್ಲ ಒಂದು ತ್ರಿಶಕ್ತಿಯಾಗಿ ಅವರ ಹಿನ್ನೆಲೆಯಲ್ಲಿ ಮುನ್ನಡೆಸಿದಂತಹ ಮಹಾನ್ ಚೇತನ ಯಾವುದಂದ್ರೆ ಜ್ಯೋತಿಬಾ ಫುಲೆ ಅವರು, ಅವರ ಯಜಮಾನ. ಇವತ್ತು ಎಲ್ಲ ಮಹಿಳೆಯರ, ಎಲ್ಲ ಪುರುಷರ ಹಿಂದೆ ಒಬ್ಬ ಮಹಿಳೆ ಇದ್ದಾರೆ ಸಾಧಕರು ಅಂತ ಹೇಳಿ. ಯಾರಾದ್ರೂ ಸಾಧಕರು ಪುರುಷರು ಇದ್ದಾರೆ ಅಂದ್ರೆ ಅವರ ಹಿಂದೆ ಮಹಿಳೆ ಇದ್ದಾರೆ ಅಂತ ಹೇಳಿ. ಇವತ್ತು ಸಾವಿತ್ರಿ ಫುಲೆ ಅವರನ್ನು ನಾವು ನಿತ್ಯ ನೆನೆಸ್ಬೇಕು. ಅವರ ಪಾಠ ಸ್ಮರಣೀಯರು. ಅಂತಹ ಮಹಾನ್ ಒಂದು ಸಾಧನೆಗೆ ಪ್ರೇರಣೆಯಾಗಿದ್ದಂತಹ ಪುರುಷರಾಗಿದ್ದಂತಹ ನಮ್ಮ ಜ್ಯೋತಿಬಾ ಫುಲೆ ಅವರನ್ನ ನಾವು ಕೂಡ ಮರಿಬಾರದು. ಅಂತಹ ಒಬ್ಬ ಪ್ರತಿಯೊಬ್ಬ ಪುರುಷರಲ್ಲಿ ಅಂತಹ ಒಂದು ಮೌಲ್ಯಗಳು, ಆದರ್ಶಗಳು, ಸಮಾಜಮುಖಿ ಚಿಂತನೆಗಳು, ಪ್ರಗತಿಪರ ಆಲೋಚನೆಗಳು ಬಂದಾಗ ಖಂಡಿತವಾಗಲೂ ಸಮಾಜ ಯಾವತ್ತೂ ಶಾಂತಿಯುತವಾಗಿ, ಸೌಹಾರ್ದಯುತವಾಗಿ, ಒಂದು ಸರ್ವ ಸಮಾನತೆಯಿಂದ ನಮ್ಮ ಕುವೆಂಪು ಅವರು ಹೇಳಿದಂತಹ ಸರ್ವ ಜನಾಂಗದ ಶಾಂತಿಯ ತೋಟ ಆಗಲಿಕ್ಕೆ